ನಾನು ವಿಜಯನಗರ ಜಿಲ್ಲೆಯ ವರದಿಗಾರ. ಇವತ್ತು ರಾಜ್ಯಾದ್ಯಂತ ದೇಶಾದ್ಯಂತ ಸೇರಿದಂತೆ ಎಲ್ಲೆಲ್ಲೂ ಕೂಡ ನೀಟ್ ಪ್ರಶ್ನೆ ಪತ್ರಿಕೆ ಪ್ರಕರಣವನ್ನ ವಿರೋಧಿಸಿ ಇವತ್ತು ನಾನಾ ರೀತಿಯ ಪ್ರತಿಭಟನೆಗಳನ್ನ ಮತ್ತು ಚಳುವಳಿಗಳನ್ನ ಮಾಡ್ತಾ ಇರತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಇವತ್ತು ಬೃಹತ್ ತಮಟೆ ಚಳುವಳಿಯನ್ನ ದಲಿತ ಸಂಘಟನೆಯ ಮುಖಂಡರು ಮಾಡ್ತಾ ಇರತಕ್ಕಂಥ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಹೊಸಪೇಟೆಯ ಅಂಬೇಡ್ಕರ್ ವೃತ್ತದಿಂದ ಇವತ್ತು ಪ್ರಮುಖ ವೃತ್ತದವರೆಗೆ ಪ್ರತಿಭಟನೆಯನ್ನ ಮಾಡೋದರ ಮೂಲಕ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಹೆಚ್ಚು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನ ಮಾಡಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಧರ್ಮೇಂದ್ರ ಪ್ರಧಾನ್ ಅವರ ವಿರುದ್ಧ ಘೋಷಣೆಯನ್ನ ಕೂಗಿ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತ ಆಗ್ತಾ ಇರತಕ್ಕಂಥದ್ದನ್ನ ಗಮನಿಸ್ತೀವಿ. ನಾವು ಅದರ ಜೊತೆಗೆ ನೋಡೋದಾದ್ರೆ ಬಹಳ ಪ್ರಮುಖವಾಗಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಒತ್ತಾಯಿಸಿ ಇವತ್ತು ತಮಟೆ ಚಳುವಳಿಯನ್ನ ಮಾಡಲಾಗ್ತಿದೆ ಅಂತಕ್ಕಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಪ್ರಮುಖ ಬೇಡಿಕೆ ರಾಜೇಂದ್ರ ಪ್ರಧಾನ್ ಅವರ ಬಹುಮುಖ್ಯವಾದಂತಹ ಏನು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ನೀಡಬೇಕು ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನ ತಮಟೆ ಚಳುವಳಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮುಖಂಡರಿದ್ದಾರೆ, ಮಾತಾಡಿಸ್ತೀನಿ. ಸರ್, ಯಾಕಾಗಿ ಹೋರಾಟವನ್ನು ಮಾಡ್ತೀರಿ ಸರ್? ಇವತ್ತು ಈಗೇನು ನೀಟ್ ಪರೀಕ್ಷೆ ಸಂದರ್ಭದಲ್ಲಿ ಏನು ಸೋರಿಕೆ ಆಗಿದೆ, ಆ ಸೋರಿಕೆಗೆ ಮುಖ್ಯವಾಗಿ ಕಾರಣ ಆಗಿರುವಂತಹ ಏನು ಪ್ರಧಾನ್ ಅವರು ಏನಿದ್ದಾರೆ, ಧರ್ಮೇಂದ್ರ ಪ್ರಧಾನ್ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು. ಮತ್ತು ಈಗಾಗಲೇ ಏನು 22ಕ್ಕೂ ಮೇಲ್ಪಟ್ಟು ವಿದ್ಯಾರ್ಥಿಗಳು ಈಗ ಮರಣ ಹೊಂದಿದ್ದಾರೆ. ಈ ಕಾರಣದಿಂದ ಅವರಿಗೆಲ್ಲ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಇಡೀ ಒಟ್ಟು ಘಟನೆಯನ್ನ ಸುಪ್ರೀಂ ಕೋರ್ಟಿನ ಹಾಲಿ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು. ಅಲ್ಲಿವರೆಗೆ ಈ ಹೋರಾಟವನ್ನು ಮುಂದುವರಿಸಬೇಕನ್ನೋ ಕಾರಣಕ್ಕೋಸ್ಕರ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದು ಸ್ಥಳೀಯ ಮುಖಂಡರ ಮಾತುಗಳು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ನೀಡಬೇಕು, ಮೃತ ವಿದ್ಯಾರ್ಥಿಗಳಿಗೆ 1 ಕೋಟಿ ಪರಿಹಾರವನ್ನು ಕೊಡಬೇಕು ಅಂತಕ್ಕಂತಹ ಆಗ್ರಹವನ್ನ ಮಾಡ್ತಿದ್ದಾರೆ.